ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಒಂದು ಪ್ರಿಯರೇ, ಕೆಲವೊಬ್ಬರಲ್ಲಿ ಕೇಳುವಾಗ ಹೇಳುವಂತ ಮಾತೇನಂದ್ರೆ, ಅವನು ಮಾಡಿದ ನಾನು ಮರೆಯೋದಿಲ್ಲ, ಅವನು ಮಾಡಿದ ಒಂದು ನೋವು, ಅವನು ಮಾಡಿದ ಒಂದು ದ್ರೋಹ, ಅವನು ಮಾಡಿದ ಒಂದು ಅಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅವ್ನು ದಂಡಿಸ್ತೀನಿ, ಅವ್ನು ಬಿಡಲ್ಲ ಅಂತ ಒಂದು ದ್ವೇಷ ಇಟ್ಟುಕೊಂಡವರಾಗಿರ್ತಾರೆ, ಕೋಪ ಉಳ್ಳವರಾಗಿರ್ತಾರೆ. ಆದ್ರೆ ಒಂದು ಮಾತ್ರ ನಾವು ತಿಳಿದುಕೊಳ್ಳಬೇಕು, ಕ್ರಿಸ್ತನಲ್ಲಿರುವವರು ನಾವು ನೂತನ ಸೃಷ್ಟಿಯಾಗಿದ್ದೇವೆ. ನಮ್ಮಲ್ಲಿರುವ ಎಲ್ಲ ಕೋಪ, ಕ್ರೋಧ, ಮತ್ಸರ, ಎಲ್ಲ ಹೊಟ್ಟೆ ಕಿಚ್ಚು, ಜಗಳವನ್ನು ಬಿಟ್ಟು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿರಬೇಕು. ಅದಕ್ಕೆ ಒಬ್ಬರಿಗೊಬ್ಬರು ಕೇಡು ಮಾಡದೆ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರಬೇಕು. ಅದೇ ವಾಕ್ಯ ಬರೆಯಲ್ಪಟ್ಟಿದೆ, ನಿನ್ನ ವೈರಿಯನ್ನು ಪ್ರೀತಿಸಿ ಎಂಬುದಾಗಿ. ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ, ಬದಲಾಯಿಸಿಕೊಳ್ಳೋಣ. ಗಾಡ್ ಬ್ಲೆಸ್ ಯು ಆಲ್.